ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇವತ್ತು ಏನು ಒಳ್ಳೊಳ್ಳೆ ಸಿ ಎಮ್ಗಳನ್ನ ನೋಡಿದ್ದೀವಿ. ದೇಶ ಕಂಡಂಥ ಒಂದು ರಾಜ್ಯ ಕಂಡಂಥ ಕರ್ನಾಟಕದಲ್ಲಿ ಅದ್ಭುತವಾದಂಥ ಸಿ ಎಮ್ಗಳನ್ನ ನೋಡಿದ್ದೀವಿ. ಇವತ್ತು ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಎಲ್ಲೋ ಒಂದು ಕಡೆ ಲೋಪದೋಷ ಆಗಿರುವುದು. ಆದರೆ ಸಿದ್ದರಾಮಯ್ಯನವರ ಒಂದು ಆಡಳಿತ ಸೂಪರು, ಅವರ ರಾಜಕೀಯ ಸೂಪರು. ಎಲ್ಲೋ ಒಂದು ಕಡೆ ವಿರೋಧ ಮಾಡಲಿ, ಜಾತಿ ಮಾಡಲಿ, ಎಲ್ಲೋ ಒಂದು ಕಡೆ ಓಲೈಕೆ ರಾಜಕಾರಣ ಮಾಡಲಿ, ಎಲ್ಲವೂ ಮಾಡಲಿ. ಆದರೆ ಅವರ ಒಂದು ರಾಜಕಾರಣ ಹೈಕಮಾಂಡನ್ನು ಗಟ್ಟಿಯಾಗಿ ಇಟ್ಕೊಂಡು ಇವತ್ತು ಏನು ಅವು ಕಾಂಗ್ರೆಸ್ ಪಕ್ಷವನ್ನು ಹಿಡಿತದಲ್ಲಿ ಇಟ್ಕೊಳ್ಳುವಂಥ ಶಕ್ತಿ ಸಿದ್ದರಾಮಯ್ಯನವ್ರಿಗಿದೆ. ಎಲ್ಲೋ ಒಂದು ಕಡೆ ಅವರ ಒಂದು ರಾಜಕೀಯ ಎಲ್ಲೋ ಒಂದು ಕಡೆ ಯುವಕರುಗಳಿಗೆ ಇನ್ಸ್ಪಿರೇಷನ್ನೇ. ಆದರೆ ಮುಂದೆ ನೋಡಿ, ಈ ವಿಡಿಯೋ ಫುಲ್ಲು ನೋಡಿ, ನಿಮಗೆ ಅರ್ಥ ಆಗುತ್ತೆ ಏನು ಅಂತ. ಯಾಕೆ ಹೇಳ್ತಿದ್ದೀನಿ ಈ ವಿಚಾರ ಅಂತ. ಇವತ್ತು ರಾಜ್ಯ ಕಂಡಂಥ ವೀರಪ್ಪ ಮೊಯ್ಲಿಯವರು ಬೆಸ್ಟ್ ಸಿ ಎಮ್ಮು, ಮತ್ತು ಬಂಗಾರಪ್ಪನವರ ಒಂದು ಬೆಸ್ಟ್ ಎಮ್ ಕಾವೇರಿ ವಿಚಾರದಲ್ಲಿ ಅವರು ತೆಗೆದುಕೊಂಡಂಥ ತೀರ್ಮಾನ ಸೂಕ್ತವಾದಂಥ ತೀರ್ಮಾನ. ಇಡೀ ಕನ್ನಡಿಗರಿಗೆ ಒಂದು ಗೆಲುವು ಬಂಗಾರಪ್ಪನವ್ರದ್ದು ಕಾಲದಲ್ಲಿ. ಮತ್ತು ಹಾಗೆಯೇ ಧರ್ಮಸಿಂಗು ಎಲ್ಲೋ ಒಂದು ಕಡೆ JDS ಕಾಂಗ್ರೆಸ್ ಅದು ಎಲ್ಲೋ ಒಂದು ಕಡೆ ಆ ಒಂದು ಈ ಸಂದರ್ಭದಲ್ಲಿ ಅಧಿಕಾರ ತೆಗೆದುಕೊಂಡು ಮತ್ತು JDSಯಿಂದನೋ ಕಾಂಗ್ರೆಸ್ಸಿಂದನೋ ಎಲ್ಲೋ ಒಂದು ಕಡೆ ಅಧಿಕಾರ ವಂಚಿತರಾದರು. ಎಲ್ಲೋ ಒಂದು ಕಡೆ ಅವರ ಆಡಳಿತದಲ್ಲಿ ಯಾವುದೇ ಒಂದು ಜಾತಿ, ಯಾವುದೇ ಒಂದು ಎಲ್ಲ ಸಮುದಾಯಗಳ್ನು ಪರಿಗಣನೆಗೆ ತೆಗೆದುಕೊಂಡ್ರು. ಧರ್ಮಸಿಂಗ್ರವರು ಅವರು ಬೆಸ್ಟ್ ಸಿ ಎಮ್ಮು. ಮತ್ತು ಇವರು ನಮ್ಮ SM ಕೃಷ್ಣವರು ತೆಗೆದುಕೊಂಡಂಥ ತೀರ್ಮಾನ ಎಲ್ಲೋ ಒಂದು ಕಡೆ ಅವರ ಒಂದು IT-BT ಕನಸುಗಳು, ಅವರ ಒಂದು ಇನ್ಫ್ರಾಸ್ಟ್ರಕ್ಚರ್ಗಳು, ಇಡೀ ಒಂದು ರಾಜ್ಯದಲ್ಲಿ, ಇಡೀ ಒಂದು ವ್ಯವಸ್ಥೆಯಲ್ಲಿ ಅವರ ಒಂದು ಬದಲಾವಣೆ ತರಬೇಕಂತೇಳಿ ಕಾವೇರಿ ವಿಚಾರ ಆಗಲಿ, ಮತ್ತು ಈ ಉತ್ತರ ಕರ್ನಾಟಕದ ಜನ ಆಗಲಿ, ಬೆಂಗಳೂರಿನ ಸಿಂಗಾಪುರ್ ಮಾಡಬೇಕಂತ ಹೇಳಿದ್ದಾಗಲಿ, ಅವರು ತೆಗೆದುಕೊಂಡಂಥ ತೀರ್ಮಾನಗಳು ತುಂಬ ಸೂಪರ್. SM ಕೃಷ್ಣವ್ರದ್ದು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವ್ರ ರೀತಿ ಅವರಿನ್ನೂ ರಾಜಕಾರಣನ ಮಾಡಿಲ್ಲ. ಸಿದ್ದರಾಮಯ್ಯನವರು ಜಾತಿಗಳಿಗೆ ಬೆಂಕಿ ಇಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಓಲೈಕೆ ರಾಜಕಾರಣ, ಹೈಕಮಾಂಡ್ನ ಮೆಚ್ಚಿಸೋಕ್ಕೋಸ್ಕರ ರಾಜಕಾರಣ ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಇವತ್ತು ಕಾಂಗ್ರೆಸ್ನಲ್ಲಿ ನಾಯಕರುಗಳು ಎಲ್ಲೋ ಇವರು JDSಯಿಂದ ಬಂದಿದ್ದು, JDSಲ್ಲಿ ಅಧಿಕಾರ ವಂಚಿತರಾಗೋ ಇನ್ನೊಂದು ಏನೋ ಮಾಡಿಕೊಂಡು ಕಾಂಗ್ರೆಸ್ಗೆ ಬಂದರು. ಕಾಂಗ್ರೆಸ್ನ ಅಧಿಕಾರದಲ್ಲಿ ತಂದುಕೊಂಡು ಅವರ ಒಂದು ಹಿಂದಿನ ದಿನಗಳಲ್ಲಿರುವಂಥ ನಾಯಕರುಗಳೇನಿದ್ದಾರೆ, ಮೂಲ ಕಾಂಗ್ರೆಸ್ಗಳನ್ನ ಅವ್ರನ್ನೇ ಮೂಲೆ ಗುಂಪು ಮಾಡಿ ಇವತ್ತು ರಾಜಕಾರಣದಲ್ಲಿ ಕಾಂಗ್ರೆಸ್ನಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಎಲ್ಲ ಒಂದು ಕಡೆ ಇವತ್ತು ಮೂಲ ಕಾಂಗ್ರೆಸ್ಗರು ವಂಚಿತರಾಗಿದ್ದಾರೋ, ಇಲ್ಲ ಸಿದ್ದರಾಮಯ್ಯನವರ ಒಂದು ರಾಜಕೀಯದ ಒಂದು ಚದುರಂಗದಾಟದಲ್ಲಿ ಸಿದ್ದರಾಮಯ್ಯನವರ ಇದು ಚದುರಂಗ ಮೇಲ್ಗೈ ಆಗಿದೆ, ಅವರ ಒಂದು ಪಾನ್ ಮೇಲ್ಗೈ ಆಗಿದೆ. ಸಿದ್ದರಾಮಯ್ಯನವರದ್ದು ಒಂದು ರಾಜಕಾರಣ ಎಲ್ಲೋ ಒಂದು ಕಡೆ ಅವರ ಯಾರಿಗೂ ಅರಿವಾಗುವುದೇ ಇಲ್ಲ. ಅವರ ಒಂದು ರಾಜಕಾರಣ ಅದು ಇವತ್ತಿನ ಒಂದು ಸಂದರ್ಭದಲ್ಲಿ ಈ ಒಂದು ರಾಜ್ಯ 7.5 ಕೋಟಿ ಜನತೆನ ಓಲೈಕೆ ಮಾಡಿ ಇವತ್ತಿನ ಒಂದು ಸಂದರ್ಭದಲ್ಲಿ ರಾಜಕೀಯ ಮಾಡ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ಎಲ್ರಿಗೂ ಗೊತ್ತಿದೆ. ಜಾತಿ ರಾಜಕಾರಣ ಮಾಡೋ ಮತ್ತು ಓಲೈಕೆ ರಾಜಕಾರಣ ಮಾಡೋ, ಒಂದೊಂದು ಜಾತಿಗಳಿಗೂ ತಂದುಬಿಟ್ಟು ಲಿಂಗಾಯತರಿಗೆ ತಂದುಬಿಡೋದು, ಮತ್ತು ಒಕ್ಕಲಿಗರಿಗೆ ತಂದಿಟ್ಬಿಡೋದು. ಎಲ್ಲೋ ಒಂದು ಕಡೆ ಅವರ ಒಂದು ಹಿಂದಿನ ದಿನಗಳಲ್ಲಿ ಮೊದಲೇ ಬಾರಿ ಆಡಳಿತ ತೆಗೆದುಕೊಂಡಂಥ 5 ವರ್ಷ ತುಂಬ ಸೂಪರು. ಯಾವುದೇ ಒಂದು ಭ್ರಷ್ಟಾಚಾರ ಇರಲಿಲ್ಲ, ಏನೂ ಇಲ್ಲ. ಆದರೆ ಈಗಿನ ದಿನಗಳಲ್ಲಿ ಅವರ ಒಂದು ಆಡಳಿತದಲ್ಲಿ ಭ್ರಷ್ಟಾಚಾರ ತುಳುಕ್ತಿದೆ. ಸ್ವಜನ ಪಕ್ಷಪಾತ, ಜಾತಿ, ಧರ್ಮ, ಎಲ್ಲೋ ಒಂದು ಕಡೆ ಭಾಷೆ, ಮತ್ತು ಆಡಳಿತ ವಿರೋಧ, ಎಲ್ಲೋ ಒಂದು ಕಡೆ ಎಲ್ಲವೂ ಇಡೀ ಒಂದು ಆಡಳಿತದಲ್ಲಿ ಆಪಾದನೆಗಳ ಮೇಲೆ ಆಪಾದನೆ. ಇವತ್ತು ಏನು ನೆನ್ನೆ ದಿನದಲ್ಲಿ ಏನು ಸಚಿವರ ಒಂದು ತಲೆದಂಡ ಆಗಿರೋದು ರಾಜಣ್ಣನವ್ರದ್ದು, ಎಲ್ಲೋ ಒಂದು ಕಡೆ ನಾಗೇಂದ್ರ ಅವರ ಒಂದು ತಲೆದಂಡ ಆಗಿದ್ದು, ಎಲ್ಲೋ ಒಂದು ಕಡೆ ಇಡೀ ಒಂದು ಕಾಂಗ್ರೆಸ್ಸಲ್ಲಿ ಇವತ್ತು ಗಟ್ಟಿಯಾಗಿ ನಿಂತ್ಕೊಂಡಿರುವಂಥ ನಾಯಕ ಅಂದರೆ ಸಿದ್ದರಾಮಯ್ಯನೇ. ಆದರೆ ಅವ್ರು ಯಾವುದೇ ರೀತಿ ರಾಜಕಾರಣ ಮಾಡಲಿ, ಅವರ ಒಂದು ರಾಜಕೀಯದ ಒಂದು ಚದುರಂಗದಾಟಗಳು ಯಾರೇ ಬಲಿಯಾಗಲಿ, ಯಾರೇ ಯಶಸ್ಸನ್ನು ಕಾಣಲಿ, ಯಾರೇ ಅಧಿಕಾರ ತೆಗೆದುಕೊಳ್ಳಿ, ಅವರ ಒಂದು ಆಟದಲ್ಲಿ ಅವರ ಒಂದು ಪಾನನೇ ಮೇಲ್ಗೈ ಆಗ್ತಿರೋದು. ಸಿದ್ದರಾಮಯ್ಯನವರ ಒಂದು ಆಟಗಳು, ಅವರ ಒಂದು ಏನು ಇಂದಿನ ದಿನಗಳಲ್ಲಿ ಅವರು CM ಆಗಿ ಏನು ಕೆಲಸ ಕಾರ್ಯಗಳೇನು ಮಾಡದೇ ಇರುವುದು. ಆದರೆ ಅವರ ಒಂದು ರಾಜಕೀಯ ಅಂತೂ ತುಂಬ ಸೂಪರು. ಮತ್ತು ಹಾಗೆಯೇ ಎಲ್ಲೋ ಒಂದು ಕಡೆ ಈ ವಿಡಿಯೋ ನೋಡ್ತಿರೋರು ಅರ್ಥ ಮಾಡ್ಕೋಬೇಕು. ಎಲ್ಲೋ ಒಂದು ಕಡೆ ಇಂದಿನ ಕಾಂಗ್ರೆಸ್ನಲ್ಲಿದ್ದಂಥ ಬಂಗಾರಪ್ಪನವರಾಗಲಿ, ವೀರಪ್ಪ ಮೊಯ್ಲಿ ಆಗಲಿ, ಧರ್ಮಸಿಂಗ್ ಆಗಲಿ, SM ಕೃಷ್ಣ ಆಗಲಿ, ಎಲ್ಲ ಅವ್ರದ್ದೇ ಒಂಥರ ರಾಜಕೀಯ. ಆದರೆ ಸಿದ್ದರಾಮಯ್ಯನವ್ರದ್ದೇ ರಾಜಕೀಯ. ವಿರೋಧ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಒಂದು
ವಿರೋಧ ಪಕ್ಷದ ನಾಯಕನಾಗಿ ಅವರ ಒಂದು ವಿರೋಧಗಳು ಮತ್ತು ಅವರ ಜನರ ಪರವಾಗಿದ್ದಂಥ ಮತ್ತು ಎಲ್ಲ ಒಂದು ವರ್ಗದವರು, ಎಲ್ಲ ಒಂದು ಜಾತಿ ಮತ್ತು ಧರ್ಮದವರು ಮತ್ತು ಎಲ್ಲ ಒಂದು ಸಮುದಾಯಗಳಿಗೂ ಮೆಚ್ಚಿಸುವಂಥ ನಾಯಕನಾಗಿ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು BJPನ ಅಂದಿನ JDS ಮತ್ತು BJPನ ವಿರೋಧ ಮಾಡ್ತಿದ್ರು. ಅಂಥ ಒಂದು ಸಿದ್ದರಾಮಯ್ಯನವರು ಇವತ್ತಿನ ದಿನದಲ್ಲಿ ಓಲೈಕೆ ರಾಜಕಾರಣ, ಜಾತಿ ರಾಜಕಾರಣ, ಧರ್ಮ ಇವು ಎಲ್ಲ ಮಾಡಿಕೊಂಡು ಇವತ್ತಿನ ಒಂದು ಸಂದರ್ಭದಲ್ಲಿ ರಾಜಕಾರಣ ಮಾಡ್ತಿದ್ದಾರೆ. ಜನ ನೀವೇ ಅರ್ಥ ಮಾಡ್ಕೋಬೇಕು, ಯಾವ ರಾಜಕಾರಣ ಸರಿ, ಯಾರು ಸರಿ. ಇವತ್ತಿನ ಸಂದರ್ಭದಲ್ಲಿ ಇಂದಿನ ದಿನದಲ್ಲಿ ಇದ್ದಂಥ CMಗಳು ಇವತ್ತಿನ ಕಾಲದ CMಗಳಿಗೂ ಏನು ವ್ಯತ್ಯಾಸ, ಇವತ್ತು ಮೂಲ ಕಾಂಗ್ರೆಸ್ಸಿಗರೆಲ್ಲ ಏನಾಗಿದ್ದಾರೆ ಮತ್ತು ಇವತ್ತಿನ ಕಾಂಗ್ರೆಸ್ ಅವರು ಎಲ್ಲಿದ್ದಾರೆ ಏನು ಎಲ್ಲವೂ ರಾಜ್ಯದ ಜನತೆಗೆ ಗೊತ್ತಿದೆ. ನೀವೇ ಯೋಚನೆ ಮಾಡಿ ಅಂತೇಳಿ ನಾನು ವಿಡಿಯೋನ ಮುಗಿಸ್ತಿದ್ದೀನಿ. ಈ ವಿಡಿಯೋ ನೋಡ್ತಿರೋರು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಈ ವಿರೋಧ ಪಕ್ಷದಲ್ಲಿದ್ದಂಥ ನಾಯಕತ್ವ ಸಿದ್ದರಾಮಯ್ಯನವ್ರದ್ದು ಇವತ್ತು ಆಡಳಿತ ಪಕ್ಷದಲ್ಲಿ ಇಲ್ಲದ ಅನ್ನೋದೇ ಎಲ್ಲ ಒಂದು ಕಡೆ ನೋವಿನ ಸಂಗತಿ ಅಂತ ಹೇಳಿ ನಾನು ವಿಡಿಯೋನ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಒಂದೇ ಮಾತು.